ಕತ್ತಲನ್ನು ಉಂಟು ಮಾಡುವ ಕಾರ್ಯಗಳು ಸತ್ಯವೇದದಿಂದ ಒಂದು 4 ಕಾರ್ಯಗಳು ಏನು ಕತ್ತಲನ್ನು ಉಂಟು ಮಾಡುತ್ತದೆ, ಒಂದು 4 ಕಾರ್ಯಗಳನ್ನು ಸತ್ಯವೇದದಿಂದ ನಿಮಗೆ ತಿಳಿಸಿಕೊಡುತ್ತೇನೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದ್ರಿ. ದುಷ್ಟರ ಮಾರ್ಗವು ಕತ್ತಲನೆಂದಿದೆ. ಪ್ರೈಸ್ ದ ಲಾರ್ಡ್. ದುಷ್ಟನ ಮಾರ್ಗವು ದುಷ್ಟತ್ವ, ಹಂಗಂದ್ರೆ ದುಷ್ಟತ್ವವು ಏನನ್ನು ಉಂಟು ಮಾಡುತ್ತದೆ? ಕತ್ತಲನ್ನು ಉಂಟು ಮಾಡುತ್ತದೆ. ಪ್ರೈಸ್ ದ ಲಾರ್ಡ್. ಮೊದಲನೇದಾಗಿ ದೇವರು ನಮ್ಮನ್ನು ಏನಕ್ಕೆ ಆರಿಸಿಕೊಂಡಿದ್ದಾರೆ? ಈ ಲೋಕದಲ್ಲಿ ಬೆಳಕಾಗಿರುವುದಕ್ಕೋಸ್ಕರ ದೇವರು ಆರಿಸಿಕೊಂಡಿದ್ದಾರೆ. ನಾವು ಈ ಲೋಕಕ್ಕೆ ಬೆಳಕಾಗಿದ್ದೇವೆ, ನಮ್ಮ ಕುಟುಂಬದಲ್ಲಿ ಬೆಳಕಾಗಿದ್ದೇವೆ, ನಮ್ಮ ಮನೆಗೆ ನಾವು ಬೆಳಕಾಗಿದ್ದೇವೆ. ಏನು ಕತ್ತಲೆಯನ್ನು ಉಂಟು ಮಾಡುತ್ತದೆ? ದುಷ್ಟತ್ವವು ಕತ್ತಲೆಯನ್ನು ಉಂಟು ಮಾಡುತ್ತದೆ. ಎರಡನೆಯದಾಗಿ ಏನು ಕತ್ತಲನ್ನು ಉಂಟು ಮಾಡುತ್ತದೆ? ಕೀರ್ತನೆ 119ನೇ ಕೀರ್ತನೆ 105ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 119ನೇ ಕೀರ್ತನೆ ಅದರಲ್ಲಿ 105ನೇ ವಾಕ್ಯವನ್ನ ಯಾರಾದ್ರೂ ಒಬ್ರು ಓದ್ರಿ. ನನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಆಮೆನ್. ವಾಕ್ಯವು ಬೆಳಕನ್ನು ಉಂಟು ಮಾಡುತ್ತದೆ. ಅಂದರೆ ವಾಕ್ಯವನ್ನ ತಿರಸ್ಕರಿಸುವುದು ಕತ್ತಲನ್ನು ಉಂಟು ಮಾಡುತ್ತದೆ. ಮೊದಲನೆಯದಾಗಿ ದುಷ್ಟತ್ವವು ಕತ್ತಲನ್ನು ಉಂಟು ಮಾಡುತ್ತದೆ. ಎರಡನೆಯದಾಗಿ ವಾಕ್ಯವನ್ನು ತಿರಸ್ಕರಿಸುವುದು ಕತ್ತಲೆಯನ್ನು ಉಂಟು ಮಾಡುತ್ತದೆ. ಮೂರನೆಯದಾಗಿ ಕತ್ತಲನ್ನು ಏನು ಉಂಟು ಮಾಡುತ್ತದೆ? ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದ್ರಿ. ಜಾನ್ ಚಾಪ್ಟರ್ 3:19. ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯೇ ಹೆಚ್ಚಾಗಿ ಪ್ರೀತಿಸಿದರು. ಪ್ರೈಸ್ ದ ಲಾರ್ಡ್. ಮೂರನೆಯದಾಗಿ ಯೇಸು ಸ್ವಾಮಿಯನ್ನ ತಿರಸ್ಕರಿಸುವಾಗ ಕತ್ತಲೆಯನ್ನ ನಮ್ಮ ಜೀವಿತದಲ್ಲಿ ಉಂಟು ಮಾಡುತ್ತದೆ. ಫಸ್ಟ್ ಇಂದ ಹೇಳ್ರಿ. ಮೊದಲನೆಯದಾಗಿ ಏನ್ ಕತ್ತಲನ್ನು ಉಂಟು ಮಾಡುತ್ತದೆ? ದುಷ್ಟತ್ವವು ಕತ್ತಲನ್ನು ಉಂಟು ಮಾಡುತ್ತದೆ. ಎರಡನೆಯದಾಗಿ ವಾಕ್ಯವನ್ನು ತಿರಸ್ಕರಿಸುವಾಗ ಕತ್ತಲೆಯನ್ನು ಉಂಟು ಮಾಡುತ್ತದೆ. ಮೂರನೆಯದಾಗಿ ಯೇಸು ಸ್ವಾಮಿಯನ್ನು ತಿರಸ್ಕರಿಸುವಾಗ, ಈ ಲೋಕದ ರಕ್ಷಕನಾಗಿ ಬೆಳಕಾಗಿ ಈ ಲೋಕಕ್ಕೆ ಯೇಸು ಬಂದರು, ಆತನನ್ನು ತಿರಸ್ಕರಿಸುವಾಗ ಜೀವಿತದಲ್ಲಿ ಕತ್ತಲೆಯನ್ನು, ಆತ್ಮಿಕ ಜೀವಿತದಲ್ಲಿ ಕತ್ತಲೆಯನ್ನು, ಕುಟುಂಬದಲ್ಲಿ ಕತ್ತಲೆಯನ್ನು ಉಂಟು ಮಾಡುತ್ತದೆ. ನಾಲ್ಕನೆಯದಾಗಿ ಏನು ಕತ್ತಲನ್ನು ಉಂಟು ಮಾಡುತ್ತದೆ? 1 ಯೋಹಾನ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ತೆಗೆದುಕೊಳ್ಳಿರಿ. 1 ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ಬೆಳಕಿನಲ್ಲಿ ಇದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವನು ಈವರೆಗೂ ಕತ್ತಲೆಯಲ್ಲಿ ಇದ್ದಾನೆ. ಹಂಗಂದ್ರೆ ದೇವರ ಮಕ್ಕಳನ್ನು ಯಾರು ಹಗೆ ಮಾಡುತ್ತಾರೋ ಅವ್ರು ಎಲ್ಲಿದ್ದಾರೆ? 4 ಕಾರ್ಯಗಳನ್ನು ನಾನು ಹೇಳ್ಕೊಟ್ಟೆ. ದೇವರ ಮೊದಲನೆಯದಾಗಿ ದುಷ್ಟತ್ವವು ಕತ್ತಲೆಯನ್ನು ಉಂಟು ಮಾಡುತ್ತದೆ. ವಾಕ್ಯವನ್ನು ತಿರಸ್ಕರಿಸುವುದು ಕತ್ತಲೆಯನ್ನು ಉಂಟು ಮಾಡುತ್ತದೆ. ಯೇಸು ಸ್ವಾಮಿಯನ್ನು ತಿರಸ್ಕರಿಸುವುದು ಕತ್ತಲೆಯನ್ನು ಉಂಟು ಮಾಡುತ್ತದೆ. ಅದಾದ ಮೇಲೆ ದೇವರ ಮಕ್ಕಳನ್ನು ಹಗೆ ಮಾಡುವುದು, ದೇವರ ಮಕ್ಕಳನ್ನು ದ್ವೇಷಿಸುವುದು, ಆರಾಧಿಸುವವರನ್ನು ಹಗೆ ಮಾಡುವವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಕತ್ತಲೆಯು ಉಂಟಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ನಾನು ಇದಕ್ಕೆ ಆಪೋಸಿಟ್ ಆಗಿ ಒಂದು 4 ಕಾರ್ಯಗಳನ್ನು ಹೇಳಿಕೊಡುತ್ತೇನೆ. ಕತ್ತಲೆ ಯಾವಾಗ ಬರುತ್ತೆ ಎಂಬುದಾಗಿ 4 ಕಾರ್ಯ ನೋಡಿದ್ವಿ. ಈಗ ಕತ್ತಲೆ ಬೆಳಕು ಯಾವಾಗ ಬರುತ್ತೆ? ಒಂದು 4 ಕಾರ್ಯವನ್ನು ಹೇಳುತ್ತೇನೆ. ಮೊದಲನೆಯದಾಗಿ ದೇವರನ್ನು ಅಂಗೀಕರಿಸುವಾಗ ಬೆಳಕು ಬರುತ್ತದೆ. ದೇವರ ವಾಕ್ಯವನ್ನು ಅಂಗೀಕರಿಸುವಾಗ ನಮ್ಮ ಕುಟುಂಬದಲ್ಲಿ ಬೆಳಕು ಬರುತ್ತದೆ. ಆಮೇಲೆ ದೇವರ ವಾಕ್ಯದಂತೆ ನಡೆಯುವಾಗ ನಮ್ಮ ಜೀವಿತದಲ್ಲಿ ಬೆಳಕು ಬರುತ್ತದೆ. ದೇವರ ಮಕ್ಕಳನ್ನು ಪ್ರೀತಿಸುವಾಗ ದೇವರ ಮಕ್ಕಳ ಜೀವಿತದಲ್ಲಿ ಬೆಳಕು ಬರುತ್ತದೆ. ದುಷ್ಟತ್ವವಾಗಿರುವುದು ಕತ್ತಲೆಯನ್ನು ಉಂಟು ಮಾಡಿದರು, ನೀತಿವಂತನಾಗಿ ಜೀವಿಸುವಾಗ ಅದು ಬೆಳಕನ್ನು ಉಂಟು ಮಾಡುತ್ತದೆ. ಆಮೇಲೆ ಎಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಉಪವಾಸ ಪ್ರಾರ್ಥನೆಯಲ್ಲಿ, ಅಪ್ಪ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಿಮ್ಮ ಬೆಳಕು ಇಳಿದು ಬರಲಿ ಕರ್ತನೆ. ದುಷ್ಟತ್ವವು ಕತ್ತಲೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಅನೇಕರಿಗೆ ಬೆಳಕಾಗಿರುವ ಕೃಪೆಯನ್ನು ಅನುಗ್ರಹಿಸಿರಿ, ಅನೇಕ ಕುಟುಂಬಗಳಿಗೆ ಬೆಳಕಾಗುವ ಕೃಪೆಯನ್ನು ಅನುಗ್ರಹಿಸಿರಿ. ಮನೆಯಲ್ಲಿರುವ ಪ್ರತಿಯೊಬ್ಬರಿಗೆ ಬೆಳಕಾಗಿ ನಾವು ಇರುವ ಹಾಗೆ ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ ಕರ್ತನೆ. ಒಳ್ಳೆ ಕಾರ್ಯವನ್ನು ಮಾಡಿರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್.